ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 8th ಡಿಸೆಂಬರ್ ಫಸ್ಟ್ ಶಿಫ್ಟಿನ RRB ಡಿ ಗ್ರೂಪ್ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ನ ಈ ಒಂದು ಸೆಷನಲ್ಲಿ ನಾವು ನೋಡ್ಕೊಳ್ಳೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಯು ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೆ ಯಾರು ಹಳೆಯ ಅನಾಲಿಸಿಸ್ ಕ್ಲಾಸ್ಗಳನ್ನು ಹಾಗೆ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ನೋಡಿಲ್ಲ ಅಲ್ವಾ, ಅದು ಪ್ಲೀಸ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಖಂಡಿತವಾಗುವುದು ನಿಮಗೆ ಉಪಯೋಗ ಆಗುತ್ತೆ. ಸರ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿವರೆಗೆ ಬರೆದಿರತಕ್ಕಂತಹ ಸ್ಟೂಡೆಂಟ್ಸೇ ನನಗೆ ಹೇಳಿದ್ದಾರೆ ಸರ್ನ RRB ಡಿ ಗ್ರೂಪ್ ಎಕ್ಸಾಮ್ ಯಾರ್ಯಾರು ಬರೆದಿದ್ದಾರಲ್ವಾ, ಸೊ ಆ ಸ್ಟೂಡೆಂಟ್ಸೇ ಹೇಳಿದ್ದಾರೆ ಸರ್ ನಿಮ್ಮ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳಿಂದ ಕರೆಂಟ್ ಅಫೇರ್ಸ್ ಕ್ವಶನ್ಗಳು ಸಾಕಷ್ಟು ಬಂದಿದ್ದಾವೆ ಸರ್, ಅದು ಸಿಕ್ಕಿದ್ದಾವೆ. ಆ್ಯಂಡ್ ದೆನ್ ಅನಾಲಿಸಿಸ್ ಕ್ಲಾಸ್ಗಳಿಂದ ಎಷ್ಟೋ ಕ್ವಶನ್ಗಳು ರಿಪೀಟ್ ಆಗ್ತಾ ಇದ್ದಾವೆ ಸರ್ ಅಂತ. ಸರಿನಾ? ಇದು ನಾನು ಹೇಳ್ತಾ ಇರೋದಲ್ಲ, ಸೊ ಆಲ್ರೆಡಿ ಎಕ್ಸಾಮ್ ಬರೆದು ಬಂದಿರತಕ್ಕಂಥ ಹುಡುಗರೇ ಹೇಳ್ತಾ ಇರೋದ್ರಿಂದ ಪ್ಲೀಸ್ ಒಂದ್ಸರಿ ನೋಡ್ಕೊಳ್ಳಿ. ಸರಿನಾ? ಏನಿಲ್ಲ, ನಿಮಗೆ ಒಂದು 2 ಇಲ್ಲ 3 ಗಂಟೆ ಕ್ಲಾಸಲ್ಲಿ ನಿಮಗೆ ಪ್ರಶ್ನೆಗಳು ಬರ್ತವೆ ಅಂತಂದರೆ ಯಾಕೆ ನೋಡಬಾರ್ದು ಅಂತ ಅಷ್ಟೇ. ಓಕೆ, ಸೊ ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಏನಿದೆ ಅಂತಂದರೆ, ಗುಂಡು ಹಾರಿಸಿದಾಗ ಬಂದೂಕು ಹಿಂದಕ್ಕೆ ತಳ್ಳುತ್ತದೆ, ಇದು ನ್ಯೂಟನ್ನ ಯಾವ ಚಲನೆಯ ನಿಯಮವನ್ನು ಆಧರಿಸಿದೆ ಅಂತ ಕೇಳಿದ್ದಾನೆ ಸರ್ನ. ಸೊ ಇದು 10 ಸರಿ ಬಂದಿರಬೇಕು ಅನ್ಸುತ್ತೆ ಇಲ್ಲಿವರೆಗೂ, ಸರಿಯಾ? ಮೀನ್ಸ್ ಇದು ಸಾಕಷ್ಟು ಸರಿ ರಿಪೀಟ್ ಆಗಿದೆ. ಸೊ ಆಲ್ರೆಡಿ ನಾನು ಇದೇ ಕ್ವಶನ್ನ ಇದೇ ಕ್ವಶನ್ನ ಒಂದು 2 ಶಿಫ್ಟಲ್ಲಿ ನಿಮಗೆ ಅನಾಲಿಸಿಸ್ ಮಾಡುವಾಗ ಸಹ ಹೇಳಿದ್ದೇನೆ. ಏನು ಇದು ಯಾವ ನಿಯಮ? ನ್ಯೂಟನ್ನ ಮೊದಲನೇ ನಿಯಮ ಏನಂತ ಹೇಳುತ್ತೆ? ಇದು ಲಾ ಆಫ್ ಇನರ್ಷಿಯಾ ಅಂತ ಹೇಳ್ತೀವಿ ಸರ್ನ. ಯಾವುದು? ಲಾ ಆಫ್ ಇನರ್ಷಿಯಾದ ಬಗ್ಗೆ ಹೇಳ್ತಕ್ಕಂಥದ್ದು ಮೊದಲನೇ ನಿಯಮ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಎಕ್ಸಲರೇಷನ್ ಬಗ್ಗೆ ಹೇಳೋದು ಯಾವುದು ಅಂತಂದರೆ ಈ ಒಂದು 2ನೇ ನಿಯಮ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಎವ್ರಿ ಆಕ್ಷನ್ ಹ್ಯಾಸ್ ಅ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತಕ್ಕಂತಹ ಒಂದು ನಿಯಮ ಯಾವುದು ಅಂದರೆ 3ನೇ ನಿಯಮ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಗುರುತ್ವಾಕರ್ಷಣೆ ನಿಯಮ, ಇದು ನಿಮ್ಗೆ ಗೊತ್ತೇ ಇರುತ್ತೆ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಗುಂಡು ಹಾರಿಸಿದಾಗ ಈ ಬಂದೂಕು ಹಿಂದಕ್ಕೆ ತಳ್ಳುತ್ತದೆ, ಅದು 3ನೇ ನಿಯಮವಾಗಿದೆ ಸರ್ನ. ಸೊ ಇದು ನೆನ್ಪಿಟ್ಕೊಳ್ಳಿ, ಈ ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ. ಎವ್ರಿ ಆಕ್ಷನ್ ಹ್ಯಾಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಓಕೆ, ನೀ ನನಗೆ 1 ಕೊಟ್ಟರೆ ನಾನು ನಿಮಗೆ 2 ಕೊಡ್ತೀನಿ ಅನ್ನೋದೇ ಈ ಒಂದು ನಿಯಮದ ಒಂದು ಉಲ್ಲೇಖ ಅಷ್ಟೇ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇದ್ರ ಮೇಲೆ ಕೇಳ್ತಾ ಇದ್ದಾನೆ. ಆ್ಯಂಡ್ ದೆನ್ ನ್ಯೂಟನ್ನ ಮೊದಲ ನಿಯಮದ ಮೇಲೆ ಕೇಳ್ತಾ ಇದ್ದಾನೆ. ಓಕೆ, ನಾವು ಬಸ್ಸಲ್ಲಿ ಕೂತಿರ್ತೀವಿ, ಬಸ್ಸಲ್ಲಿ ಆತ ಬ್ರೇಕ್ ಹೊಡಿತಾನೆ, ನಾವು ಮುಂದೆ ಹೋಗಿಸಿದ್ರೆ ನಮ್ಮ ತಲೆಯನ್ನು ಚಚ್ಕೊಳ್ತೀವಿ. ಯಾವ ನಿಯಮ? ಮೊದಲನೇ ನಿಯಮ. ಓಕೆ, ಟ್ರಕ್ ಜಾಸ್ತಿ ಸ್ಪೀಡ್ ಬಂದಾಗ ಬ್ರೇಕ್ ಹಾಕುತ್ತೆ, ಆ್ಯಂಡ್ ದೆನ್ ಆಟೋ ಸ್ಪೀಡ್ ಬಂದು ಬ್ರೇಕ್ ಹಾಕುತ್ತೆ, ಈ ಬಸ್ ಸ್ಪೀಡ್ ಬಂದು ಬ್ರೇಕ್ ಹಾಕುತ್ತೆ, ಸೈಕಲ್ ಸ್ಪೀಡ್ ಬಂದು ಬ್ರೇಕ್ ಹಾಕುತ್ತೆ. ಸೊ ಹಾಗಾದರೆ ಇದರಲ್ಲಿ ಅತಿ ಹೆಚ್ಚು ಇನರ್ಷಿಯಾ ಯಾವುದರಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾನೆ ಸರ್ನ. ಸೊ ಯಾವುದರಲ್ಲಿ ಕಂಡುಬರುತ್ತೆ? ಯಾವುದರಲ್ಲಿ ಜಾಸ್ತಿ ತೂಕ ಇರುತ್ತೆ, ಯಾವುದು ಜಾಸ್ತಿ ಫೋರ್ಸ್ ಇರುತ್ತೆ, ಸೊ ಅದರಲ್ಲಿ ಲಾ ಆಫ್ ಇನರ್ಷಿಯಾ ಸಹ ಜಾಸ್ತಿ ಕಂಡುಬರುತ್ತೆ. ಯಾವುದು? ಟ್ರಕ್ ಅಂತ ಹೇಳ್ತೀವಿ ಈಸಿಯಾಗಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ 2ನೇ ಪ್ರಶ್ನೆ ಏನಿದೆ ಅಂತಂದರೆ, ಯಾವ ದೃಷ್ಟಿ ದೋಷದಲ್ಲಿ ವ್ಯಕ್ತಿಯು ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು ಆದರೆ ದೂರದ ವಸ್ತುಗಳನ್ನು ಮಸುಕಾಗಿ ಕಾಣುತ್ತವೆ ಅಂತ ಕೇಳಿದ್ದಾನೆ ಸರ್ನ. ಸೊ ಇವಾಗ ಆಲ್ಮೋಸ್ಟ್ ಎಷ್ಟೋ ಜನ ಇವಾಗ ಕ್ಲಾಸ್ನ ಒಂದು ಸ್ಪೆಕ್ಸ್ ಹಾಕೊಂಡೆ ಕೇಳ್ತಾ ಇರ್ತೀರಾ, ಸರಿನಾ? ಸೊ ಇದು ನಿಮ್ಮದೇ ಇದೆ ನೋಡಿ ಪ್ರಶ್ನೆ. ಸೊ ಇವಾಗ ನಿಮಗೆ ಏನಿದೆ? ಹೈಪರ್ಮೆಟ್ರೋಪಿಯಾ ಇದೆ ಅಥವಾ ಈ ಅಸ್ಟಿಗ್ಯಾಟಿಸಮ್ ಅಂತ ಇದೆಯಾ, ಇಲ್ಲಾಂದರೆ ಪ್ರೆಸ್ಬಿ ಮಯೋಪಿಯಾ ಅಂತ ಇದೆಯಾ, ಇಲ್ಲ ಅಂತಂದರೆ ಈ ಒಂದು ಸಮೀಪ ದೃಷ್ಟಿ ದೋಷ ಇದೆಯಾ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ ಸಮೀಪ ದೃಷ್ಟಿ ದೋಷ ಅಂತ ಹೇಳ್ತೀವಿ ಸರ್ನ. ಸೊ ಮೀನ್ಸ್ ಸಮೀಪ ದೃಷ್ಟಿ ಅಂತಂದ್ರೆ ಏನು? ನಿಮಗೆ ನಿಯರ್ ಇರೋದು ಕಾಣಿಸುತ್ತೆ. ಓಕೆ, ಇಲ್ಲೊಂದು ಗೊಂಬೆ ಇದೆ ಅಂತ ಅನ್ಕೊಳ್ಳಿ. ಓಕೆ, ಈತನಿಗೆ ಇಲ್ಲಿ ನಿಯರ್ ಇರ್ತಕ್ಕಂಥದ್ದು ಇದು ಕಾಣಿಸುತ್ತೆ, ಬಟ್ ದೂರ ಇರ್ತಕ್ಕಂಥದ್ದು ಇಲ್ಲಿ ಇದು ಕಾಣಿಸಲ್ಲ ಸರಿನಾ. ಸೊ ಇದಕ್ಕೆ ಏನಂತ ಹೇಳ್ತೀವಿ? ಸೊ ಸಮೀಪದ ಕಾಣಿಸುತ್ತೆ ತಾನೆ, ಸೊ ಅದಕ್ಕೆ ನಾವು ಸಮೀಪ ದೃಷ್ಟಿ ದೋಷ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇವಾಗ ಅಂಕಲ್ ಅಂಟಿಗಳಿಗೆ ನೋಡಿ ಅವ್ರದ್ದು ಹೇಗಿರುತ್ತೆ ಅಂತಂದರೆ, ಅವರಿಗೆ ಸಮೀಪದ್ದು ಏನೂ ಸಹ ಕಾಣಿಸಲ್ಲ ಸರಿನಾ. ಆಲ್ಮೋಸ್ಟ್ ಅವ್ರಿಗೆ ಹೇಗೆ ಅಂತಂದರೆ ಮಂಜ ಕಾಣಿಸಿರುತ್ತೆ. ಸಮೀಪ ಏನಿರುತ್ತಲ್ವಾ, ಸೊ ಅವರಿಗೆ ಮಂಜ ಕಾಣಿಸುತ್ತೆ. ಆ್ಯಂಡ್ ದೆನ್ ದೂರ ಇರೋದು ಅವರಿಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕಾಣಿಸ್ತಾ ಇರುತ್ತೆ ಸರಿನಾ. ಸೊ ಅವರಿಗೆ ಯಾವ ಒಂದು ರೋಗ ಇರುತ್ತೆ? ಸೊ ಅವರಿಗೆ ಹೈಪರ್ಮೆಟ್ರೋಪಿಯಾ ಅಂತ ಹೇಳ್ತೀವಿ ಸರಿನಾ, ಹೈಪರ್ಮೆಟ್ರೋಪಿಯಾ. ಆ್ಯಂಡ್ ದೆನ್ ನೆಕ್ಸ್ಟ್ ಇವಾಗ ಅಜ್ಜಿ ಆದ ನಂತರ ಅವರಿಗೆ ಚಸ್ಮಾ ಬರುತ್ತಲ್ವಾ. ಇವಾಗ ನಮ್ಮ ಅಜ್ಜಿಗೆ, ನಿಮ್ಮ ಅಜ್ಜ ಆ್ಯಂಡ್ ದೆನ್ ಅಂಕಲ್ ಅಜ್ಜಿಗೆ ಒಟ್ಟಿನಲ್ಲಿ. ಸೊ ಅವರಿಗೆ ವಯಸ್ಸಾದ ಮೇಲೆ ಬರ್ತಕ್ಕಂತಹ ಒಂದು ಸ್ಪೆಕ್ಸ್ ಏನಿದೆ ಅಲ್ವಾ, ಅದು ಹೇಗೆ ಆಗಿರುತ್ತೆ ಅದನ್ನು ನಾವೇನಂತ ಹೇಳ್ತೀವಿ ಅಂದರೆ ಪ್ರೆಸ್ ಬಯೋಪಿಯಾ ಅಂತ ಹೇಳ್ತೀವಿ ಸರ್ನ. ಏನಂತ ಹೇಳ್ತೀವಿ? ಪ್ರೆಸ್ ಬಯೋಪಿಯಾ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇವಾಗ ನಿಮ್ಮ ತಂದೆ ತಾಯಿದು ಅಂತಂದರೆ ಹೇಗೆ? ನಿಮ್ಮ ತಂದೆ ತಾಯಿ ಜಾಸ್ತಿ ಹೈಪರ್ ಟೆನ್ಷನಲ್ಲಿ ಇರ್ತಾರೆ, ಸೊ ಅದಕ್ಕೆ ಹೈಪರ್ ಮೆಟ್ರೋಪಿಯಾ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಇದು ಈಸಿಯಾಗಿ ನೆನ್ಪುಳಿತದೆ. ಆ್ಯಂಡ್ ದೆನ್ ನಿಮ್ಮದು ಮಯೋಪಿಯಾ. ಓಕೆ, ಮಯೋ ಅಂತ ಹೀಗೇನಾದರೂ ನೆನ್ಪಿಟ್ಕೊಳ್ಳಿ, ನೆನ್ಪುಳಿತದೆ ಅಷ್ಟೇ. ಇದ್ರ ಮೇಲೆ ಪ್ರಶ್ನೆನೇ ಕೇಳ್ತಾ ಇದ್ದೀನಿ. ಓಕೆ, ಈ ಟಾಪಿಕ್ ಮೇಲೆ ಏನಿದೆ ಅಲ್ವಾ, ಫಿಕ್ಸ್ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಆ್ಯಂಡ್ ದೆನ್ ಈ ಒಂದು ಟಾಪಿಕ್ ಮೇಲೂ ಸಹ ಫಿಕ್ಸ್ ಒಂದು ಪ್ರಶ್ನೆನ ಕೇಳ್ತಾ ಇದ್ದಾನೆ. ಓಕೆ, ಆ್ಯಂಡ್ ದೆನ್ 3ನೇ ಪ್ರಶ್ನೆ ಏನಿದೆ ಅಂತಂದರೆ, 2025-26 ಬಜೆಟ್ನಲ್ಲಿ MSME ಸಚಿವಾಲಯಕ್ಕೆ ಹೆಚ್ಚಿಸಿದ ಹಂಚಿಕೆ ಎಷ್ಟು ಅಂತ ಕೇಳಿದ್ದಾನೆ ಸರ್ನ. ಎಷ್ಟು ಕೋಟಿಯನ್ನು ಮೀಸಲಿಡಲಾಗಿದೆ ಈ ಒಂದು MSMEಗೆ ಎಷ್ಟು ಅಂತಂದರೆ ಈ 17,306 ಕೋಟಿ ಅಂತ ಹೇಳ್ತೀವಿ. ಎಷ್ಟು? 17,000 ಕ್ಷಮಿಸಿ. ಓಕೆ, ಇದು 17,306 ಕೋಟಿ ಹಳೆಯ ವರ್ಷದ್ದು. ಬಟ್ ಈ ವರ್ಷದ ಎಷ್ಟಿದೆ ಅಂತಂದರೆ 17,000ದಿಂದ ಮತ್ತೆ ಹೆಚ್ಚಿಗೆ ಮಾಡಿ 6,000 ಕೋಟಿಯನ್ನು ಹೆಚ್ಚಿಗೆ ಮಾಡಿ 23,000 ಕೋಟಿಯನ್ನು ಮಾಡಿದ್ದಾರೆ ಸರ್ನ. ಯಾವ ಒಂದು ಸಚಿವಾಲಯಕ್ಕೆ? ಈ ಒಂದು MSME ಸಚಿವಾಲಯಕ್ಕೆ ಸರ್ನ. ಸೊ ಇದು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ 0.25 ಮೀಟರ್ ಸ್ಕ್ವೇರ್ ವಿಸ್ತೀರ್ಣಕ್ಕೆ 150 ನ್ಯೂಟನ್ ಒತ್ತಡವನ್ನು ಅನ್ವಯಿಸಿದಾಗ ಒತ್ತಡ ಎಷ್ಟಾಗುತ್ತದೆ ಅಂತ ಕೇಳಿದ್ದಾನೆ. ಇವಾಗ ಫಾರ್ಮುಲಾ ಇದೆ ಅಲ್ರಿ, ಏನಿದೆ ಫಾರ್ಮುಲಾ? ಪ್ರೆಷರ್ ಈಕ್ವಲ್ಸ್ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಅಂತ ಇದೆ. ಓಕೆ, ಸೊ ಏನಿದೆ ಈ ಫೋರ್ಸ್ ಎಷ್ಟಿದೆ? ಫೋರ್ಸ್ 150 ಇದೆ.
ಓಕೆ 150 ಇದೆ, 150 ಹಾಕೊಳ್ಳಿ ಆ್ಯಂಡ್ ದೆನ್ ಡಿವೈಡೆಡ್ ಬೈ 0.25 ಮಾಡ್ಕೊಳ್ಳಿ. ಸೊ ನಿಮಗೆ ಪ್ರೆಷರ್ ಸಿಗುತ್ತೆ. ಎಷ್ಟು ಸಿಗುತ್ತೆ? 600 ಸಿಗುತ್ತೆ, ಸರಿನಾ? ಸೊ ಇದು ನೀವು ಮಾಡಿಕೊಂಡು ಆನ್ಸರ್ ಹೇಳ್ಕೊಳ್ಳಿ. ಬಟ್ ಇಲ್ಲಿ ನನ್ನ ಹೇಳುವ ಕೆಲಸ ಏನು ಅಂತಂದರೆ ಫಾರ್ಮುಲಾ ಹೇಳೋದು ಆ್ಯಂಡ್ ದೆನ್ ಈ ರೀತಿ ಮಾಡೋದು ಅಂತ. ಓಕೆ, ಸೊ ಇದನ್ನು ನೋಡ್ಕೊಳ್ಳಿ, ಯಾಕೆಂದರೆ ನಿಮಗೆ ಡಾಟಾ ಚೇಂಜ್ ಆಗುತ್ತೆ ರೀ. ಓಕೆ, ಇದೇ ನಿಮಗೆ ಆನ್ಸರ್. ಇದು ನಾನು 450 ಅಂತ ಹೇಳಿದ್ರು ಸಹ ನಿಮ್ಗೆ ಏನು ಪ್ರಾಬ್ಲಮ್ ಆಗುತ್ತೆ? ಓಕೆ, ಪ್ರಾಬ್ಲಮ್ ಆಗಬಾರ್ದು. ಬಿಕಾಸ್ ಯಾಕೆ ಅಂತಂದರೆ ಓಕೆ ಇಲ್ಲಿ ಫಾರ್ಮುಲಾ ಕರೆಕ್ಟ್ ಆಗಿದೆಯಲ್ವಾ? ಫಾರ್ಮುಲಾ ನೋಡ್ಕೊಳ್ಳಿ. ಓಕೆ, ರಟ್ಟ ಹೊಡೆಯೋಕೆ ಹೋಗಬೇಡಿ, ಜಸ್ಟ್ ಫಾರ್ಮುಲಾ ನೋಡ್ಕೊಳ್ಳಿ. ಫಾರ್ಮುಲಾದ ಮೇಲೆ ಹೀಗೆ ಆನ್ಸರ್ ಬರುತ್ತೆ ಅನ್ನೋದು ನೋಡ್ಕೊಳ್ಳಿ. ಸೊ ಅಲ್ಲಿ ನಿಮಗೆ ಫಿಕ್ಸ್ ಒಂದು ಮಾರ್ಕ್ಸ್ ಬಂದೇ ಬರುತ್ತೆ. ಓಕೆ, ಫಾರ್ಮುಲಾ ನೋಡ್ಕೊಳ್ಳಿ. ಏನು ಅಂತಂದರೆ ಪ್ರೆಷರ್ ಈಕ್ವಲ್ಸ್ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಅಂತ ಹೇಳ್ತೀವಿ, ಸರಿನಾ? ಸೊ ನಿಮ್ಗೆ ಗೊತ್ತಿರಲಿ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್, ಹೂವಿನ ಹೆಣ್ಣು ಸಂತಾನೋತ್ಪತ್ತಿ ಅಂಗವಾದ ಪಿಸ್ತೂಲ್ ಮುಖ್ಯ ಕಾರ್ಯವೇನು ಅಂತ ಕೇಳಿದ್ದಾನೆ. ಸರಿನಾ? ಇದರ ಒಂದು ಮುಖ್ಯ ಕಾರ್ಯವೇನಾಗಿದೆ? ಪರಾಗಧಾನ್ಯಗಳನ್ನು ಉತ್ಪಾದಿಸಲು, ಅಂಡಾಣುಗಳನ್ನು ಹೊಂದಲು ಮತ್ತು ಫಲೀಕರಣವನ್ನು ಸುಗಮಗೊಳಿಸಲು, ಹೂವನ್ನು ಆಕರ್ಷಕವಾಗಿಸಲು, ಆಹಾರವನ್ನು ತಯಾರಿಸಲು ಅಂತ ಕೊಟ್ಟಿದ್ದಾನೆ. ಸೊ ಯಾವುದಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಅಂತ ಹೇಳ್ತೀವಿ. ಯಾವುದು? ಅಂಡಾಣುಗಳನ್ನು ಹೊಂದಲು ಮತ್ತು ಫಲೀಕರಣವನ್ನು ಸುಗಮಗೊಳಿಸಲು ಈ ಒಂದು ಪಿಸ್ಟಾಲ್ ಏನಿದೆ ಅಲ್ವಾ ಅದರ ಒಂದು ಕಾರ್ಯವಾಗಿದೆ, ಅದು ಸಹಾಯ ಮಾಡುತ್ತೆ ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಹೂವಿನ ಹೆಣ್ಣು ಸಂತಾನೋತ್ಪತ್ತಿ ಅಂಗವಾದ ಪಿಸ್ಟೋಲ್ನ ಮುಖ್ಯ ಕಾರ್ಯವೇನೆಂದರೆ, ಓಕೆ ಇದು ಕ್ವಶನ್ ಅಲ್ಲ, ಸೊ ಅದರ ಒಂದು ಇನ್ಫಾರ್ಮೇಷನ್ ಇದೆ, ಬಟ್ ಅದು ರೆಡ್ಡಲ್ಲೇ ಹಾಕಿದ್ದೀನಿ ನೋಡ್ಕೊಳ್ಳಿ. ಏನಂತ ಅಂದರೆ ಹೂವಿನ ಹೆಣ್ಣು ಸಂತಾನೋತ್ಪತ್ತಿ ಅಂಗವಾದ ಪಿಸ್ಟೋಲ್ನ ಮುಖ್ಯ ಕಾರ್ಯವೇನೆಂದರೆ ಪರಾಗವನ್ನು ಪಡೆಯುವುದು, ಫಲೀಕರಣಕ್ಕೆ ಸಹಾಯ ಮಾಡುವುದು ಮತ್ತು ಅಂತಿಮವಾಗಿ ಬೀಜದ ಹಣ್ಣುಗಳನ್ನು ಉತ್ಪಾದಿಸುವುದು. ಇದು ಸಸ್ಯದ ಮುಂದಿನ ಪೀಳಿಗೆಗೆ ಕಾರಣವಾಗ್ತದೆ. ಓಕೆ, ಇದು ಪರಾಗ ಧಾನ್ಯಗಳ ಮೊಳಕೆಯೊಡೆಯಲು ವೇದಿಕೆಯನ್ನು ಒದಗಿಸುತ್ತದೆ. ಯಾವುದು? ಪಿಸ್ಟೋಲ್ ಅನ್ನುವುದು. ಓಕೆ, ಆ್ಯಂಡ್ ದೆನ್ ಈ ಅಂಡಾಣುಗಳನ್ನು ಸಹ ರಕ್ಷಿಸುತ್ತದೆ. ಯಾವುದು? ಪಿಸ್ಟೋಲ್ ಅನ್ನೋದು. ಅದು ನಂತರ ಬೀಜಗಳಾಗಿ ಬೆಳೆಯುತ್ತವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಕಳಂಕ ಏನು ಮಾಡುತ್ತೆ? ಈ ಒಂದು ಕಳಂಕ ಅಂತಂದರೆ ಸ್ಟೈಲ್ ಅಂತ ಹೇಳ್ತೀವಿ. ಓಕೆ, ಎಕ್ಸಾಕ್ಟಾಗಿ ಕನ್ನಡದು ಮತ್ತು ಇಂಗ್ಲೀಷ್ ಟ್ರಾನ್ಸ್ಲೇಟ್ ನನಗೆ ಗೊತ್ತಿಲ್ಲ, ಇಂಗ್ಲೀಷಲ್ಲಿ ನಾನು ಹೇಳ್ಬೋದೇನೋ. ಓಕೆ, ಸೊ ಇದು ಕಳಂಕ, ಶೈಲಿ ಮತ್ತು ಈ ಒಂದು ಅಂಡಾಶಯ. ಓಕೆ, ಸ್ಟೈಲ್ ಅಂತಂದರೆ ಈ ಶೈಲಿ ಅಂತ ಹೇಳ್ತೀವಿ. ಓಕೆ, ಸೊ ಕಳಂಕ ಅಂತಂದರೆ ಸ್ಟಿಗ್ಮಾ ಅಂತ ಹೇಳ್ಬೋದೇನೋ. ಸೊ ಇದು ಮೇಲ್ಭಾಗದ ಜಿಗುಟಾದ ಭಾಗವಾಗಿದ್ದು ಪರಾಗ ಕಣಗಳನ್ನು ಹಿಡಿದು ಪರಾಗಸ್ಪರ್ಶ ಕ್ರಿಯೆಯನ್ನು ಪ್ರಾರಂಭಿಸುತ್ತದೆ. ಓಕೆ, ಇದು ಸ್ಟಿಗ್ಮಾ ಇದೆ. ಓಕೆ, ಇದು ನೆನ್ಪಿಟ್ಕೊಳ್ಳಿ, ಈ ಒಂದು ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಸ್ಟೈಲ್ ಅಂತಂದರೆ ಏನು? ಇದು ಕಳಂಕವನ್ನು ಅಂಡಾಶಯಕ್ಕೆ ಸಂಪರ್ಕಿಸುತ್ತದೆ ಮತ್ತು ಪರಾಗ ಕೊಳುವೆಯ ಅಂಡಾಣುವನ್ನು ತಲುಪುವುದು ಒಂದು ಮಾರ್ಗವನ್ನು ಒದಗಿಸುತ್ತದೆ. ಅಲ್ಲಿ ಫಲೀಕರಣ ನಡೆಯುತ್ತದೆ. ಓಕೆ, ಹೀಗಿರುತ್ತಲ್ವಾ ಸ್ಟೈಲ್. ಸೊ ಅದನ್ನು ನಾವು ಶೈಲಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಅಂಡಾಶಯ ಅಂದರೆ ಏನು? ಇದು ತಳದಲ್ಲಿದೆ ಮತ್ತು ಅಂಡಾಣುಗಳನ್ನು ಹೊಂದಿರುತ್ತದೆ. ಫಲೀಕರಣದ ನಂತರ ಅಂಡಾಣುಗಳು ಹಣ್ಣುಗಳಾಗಿ ಮತ್ತು ಅಂಡಾಣುಗಳು ಬೀಜಗಳಾಗಿ ಬೆಳೆಯುತ್ತವೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಲೋಹವಲ್ಲದ ಯಾವ ವಸ್ತು ಲೋಹದಂತೆ ಹೊಳೆಯುತ್ತದೆ ಅಂತ ಕೇಳಿದಾನೆ. ಲೋಹವಲ್ಲದ ಯಾವ ವಸ್ತು ಲೋಹದಂತೆ ಹೊಳೆಯುತ್ತದೆ? ಸಲ್ಫರ್ ಹೊಳಿತದ? ಇಲ್ಲ ಸರ್, ಹೊಳೆಯಲ್ಲ. ಯಾಕಂದರೆ ಇದನ್ನು ನಾನು ಸಹ ನೋಡಿದ್ದೀನಿ, ಇದು ಯೆಲ್ಲೋ ಕಲರ್ ಆಗಿರುತ್ತೆ. ಇದು ನೀವು ಸಹ ಲ್ಯಾಬಲ್ಲಿ ನೋಡಿರ್ತೀರ ಸೆಕೆಂಡ್ PU ಅಲ್ಲಿ. ಆ್ಯಂಡ್ ದೆನ್ ರಂಜಕ ಹೊಳಿತದ? ರಂಜಕ ಸಹ ಹೊಳೆಯೋದಿಲ್ಲ. ಆ್ಯಂಡ್ ದೆನ್ ಕಾರ್ಬನ್ ಹೊಳಿತದ? ಕಾರ್ಬನ್ ಮೊದಲೇ ಕಪ್ಪಾಗಿರುತ್ತೆ, ಸೊ ಅದು ಹೊಳೆಯೋದಿಲ್ಲ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ ಅಂತ ಹೇಳ್ತೀವಿ. ಯಾವುದು? ಅಯೋಡಿನ್, ಸರಿನಾ? ಈ ಒಂದು ಅಯೋಡಿನ್ ಏನಿದೆ ಅಲ್ವಾ, ಇದೊಂದು ಏಕಮಾತ್ರ ಈ ಅಲೋಹದಂತಿರ್ತಕ್ಕಂತಹ ಒಂದು ಧಾತು ಏನಿದೆ ಅಲ್ವಾ, ಲೋಹದಂತೆ ಹೊಳೆಯುತ್ತದೆ. ಯಾವುದು? ಈ ಒಂದು ಅಯೋಡಿನ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಈ ಒಂದು ಅಯೋಡಿನ್ ಕೊರತೆಯಿಂದ ಬರ್ತಕ್ಕಂತಹ ರೋಗ ಯಾವುದು? ಈ ಅಯೋಡಿನ್ ಕೊರತೆಯಿಂದ ಬರ್ತಕ್ಕಂತಹ ರೋಗ ಯಾವುದು ಅಂದರೆ ಈ ಸರಳ ಗಳಗಂಡ ಅಂತ ಹೇಳ್ತೀವಿ. ಸರ್, ನಾವು ಗಾಯ್ಟರ್ ಅಂತ ಹೇಳ್ತೀವಿ. ಈ ಒಂದು ಸರಳ ಗಳಗಂಡ ಎಂಬ ರೋಗ ಬರುತ್ತೆ. ಸೊ ಹಾಗಾದರೆ ಈ ಒಂದು ಸರಳ ಗಳಗಂಡ ರೋಗವನ್ನು ಕಂಡುಹಿಡಿದಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳ್ತಾನೆ. ಸರಿನಾ? ಸೊ ಯಾರು ಕಂಡುಹಿಡಿದ್ರು ಇದನ್ನ ಅಂತ ಕೇಳಿದ್ರೆ 1811ರಲ್ಲಿ ಈ ಬರ್ನಾರ್ಡ್ ಕುರ್ಟೋಯಿಸ್ ಅಂತ ಹೇಳ್ತೀವಿ. ಯಾರು? ಬರ್ನಾರ್ಡ್ ಕುರ್ಟೋಯಿಸ್ ಅವರು ಇದನ್ನ ಕಂಡುಹಿಡಿದ್ದಾರೆ. ಯಾವುದನ್ನ? ಈ ಒಂದು ಸರಳ ಗಳಗಂಡ ರೋಗವನ್ನ, ಗಾಯ್ಟರ್ ರೋಗವನ್ನ. ಇಂಗ್ಲೀಷಲ್ಲಿ ನಿಮಗೆ ಗಾಯ್ಟರ್ ಅಂತ ಕೊಡ್ಬೋದು, ಕನ್ನಡದಲ್ಲಿ ನಿಮಗೆ ಗಳಗಂಡ ಅಂತ ಕೊಡ್ಬೋದು. ಸರಿನಾ? ಇದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇದು ಎಷ್ಟನೇ ಒಂದು ಮೂಲ ವಸ್ತು ಆಗಿದೆ? ಈ ಒಂದು ಆವರ್ತಕ ಕೋಷ್ಟಕದಲ್ಲಿ ಎಷ್ಟನೇ ಒಂದು ಮೂಲ ವಸ್ತು ಆಗಿದೆ ಅಂದರೆ 53ನೇ ಕ್ರಮಾಂಕದ ಒಂದು ಮೂಲ ವಸ್ತುವಾಗಿ ಇದು ಕಂಡು ಬರುತ್ತದೆ. ಎಲ್ಲಿ? ನಮ್ಮ ಪ್ಯಾರಾಡಿಕ್ ಟೇಬಲ್ ಅಲ್ಲಿ. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಇದನ್ನ ಕಂಡುಹಿಡಿದವರು ಯಾರು ಅಂತ ಕೇಳ್ತಾನೆ? ಬರ್ನಾರ್ಡ್ ಕುರ್ಟೋಯಿಸ್. ಓಕೆ, ಇದನ್ನ ಆಲ್ರೆಡಿ ಕೇಳಿದಾನೆ. ಇದನ್ನ ಯಾವುದು? ಈ ಒಂದು ಸರಳ ಗಳಗಂಡ ಅಥವಾ ಈ ಗಾಯ್ಟರ್ನ ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಅವಾಗಲೂ ಹೇಳಬೇಕಾಗುತ್ತೆ. ಈ ಒಂದು ಬರ್ನಾರ್ಡ್ ಕುರ್ಟೋಯಿಸ್ ಅನ್ನುವ ವ್ಯಕ್ತಿ ಕಂಡುಹಿಡಿದಿದ್ದಾರೆ. ಯಾವಾಗ ಕಂಡುಹಿಡಿದಿದ್ದಾರೆ? 1811ರಲ್ಲಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಬೋರ್ ಅವರ ಪರಮಾಣು ಮಾದರಿಯು ಮುಖ್ಯವಾಗಿ ಯಾವ ಅಂಶಕ್ಕೆ ಅನ್ವಯಿಸುತ್ತದೆ? ಹೀಲಿಯಂ, ಕಾರ್ಬನ್, ಆಮ್ಲಜನಕ ಮತ್ತು ಹೈಡ್ರೋಜನ್ ಅಂತ ಕೊಟ್ಟಿದ್ದಾನೆ. ಸೊ ಈ ಬೋರ್ ಅವರ ಪರಮಾಣು ಮಾದರಿಯು ಮುಖ್ಯವಾಗಿ ಯಾವುದಕ್ಕೆ ಅನ್ವಯಿಸುತ್ತದೆ ಅಂತ ಕೇಳಿದ್ರೆ ಈ ಹೈಡ್ರೋಜನ್ ಅಂತ ಹೇಳ್ತೀವಿ. ಯಾವುದು? ಹೈಡ್ರೋಜನ್, ಹೈಡ್ರೋಜನ್. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ವೆಂಬನಾಡ್ ಸರೋವರವು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದಾನೆ. ಸರಿನಾ? ಸೊ ಇದನ್ನು ಸಹ ನಾವು ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಸಹ ನೋಡಿದ್ವಿ. ಆ್ಯಂಡ್ ದೆನ್ ಈ ಜಿಯೋಗ್ರಫಿ ಕ್ಲಾಸಲ್ಲೂ ಸಹ ನೋಡಿದ್ದೀವಿ ಅಲ್ವಾ? ಜಿಯೋಗ್ರಫಿ MCQ ಮಾಡ್ಕೊಂಡಿದ್ವಲ್ಲ, ಅದರಲ್ಲಿ ಸಹ ನೋಡ್ಕೊಂಡಿದ್ದೀವಿ. ಯಾವುದಿದು? ವೆಂಬನಾಡ್ ಸರೋವರ ಎಲ್ಲಿ ಕಂಡುಬರುತ್ತೆ? ಈ ಒಂದು ಕೇರಳದಲ್ಲಿ ಕಂಡುಬರುತ್ತೆ. ಎಲ್ಲಿ ಕಂಡುಬರುತ್ತೆ? ಕೇರಳದಲ್ಲಿ ಕಂಡುಬರುತ್ತೆ. ಹಾಗೆ ನಮ್ಮ ಭಾರತದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ದೊಡ್ಡ ಹಾಗೆ ಅತ್ಯಂತ ಉದ್ದವಾದ ಒಂದು ಸರೋವರವಾಗಿದೆ. ಯಾವುದು? ಇದೇ ಒಂದು ವೆಂಬನಾಡ್ ಸರೋವರ ಅಂತ ಹೇಳ್ತೀವಿ. ಸರಿನಾ? ಅತ್ಯಂತ ದೊಡ್ಡ ಸರೋವರವೂ ಸಹ ಇದೇ ಆಗಿದೆ. ಆ್ಯಂಡ್ ದೆನ್ ಅತ್ಯಂತ ಉದ್ದವಾದ ಸರೋವರವೂ ಸಹ ಇದಾಗಿದೆ ಅನ್ನೋದು ನಿಮ್ಗೆ ಗೊತ್ತಿರಲಿ. ಓಕೆ, ಆ್ಯಂಡ್ ದೆನ್ ಅತಿ ದೊಡ್ಡ
ಈ ಸಿಹಿ ನೀರಿನ ಸರೋವರ ಯಾವುದು? ಅವಾಗ ನಾವು ಹೇಳ್ತೀವಿ ಏನಂತಂದ್ರೆ ಈ ಒಂದು ಊಲಾರ್ ಸರೋವರ ಅಂತ ಹೇಳ್ತೀವಿ. ಯಾವುದು? ಊಲಾಲ ಅಲ್ಲ, ಊಲಾರ್ ಸರೋವರ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಎರಡನೇ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ಅವಾಗ ನಾವು ಹೇಳಬೇಕಾಗತ್ತೆ ದಾಲ್ ಸರೋವರ. ಸರ್ ಎಲ್ಲಿದೆ ಈ ಒಂದು ದಾಲ್ ಸರೋವರ ಆಗಿರಲಿ ಆ್ಯಂಡ್ ದೆನ್ ಈ ಒಂದು ಊಲಾರ್ ಸರೋವರ ಆಗಿರಲಿ, ಎರಡೂ ಸಹ ಕಂಡುಬರೋದು ನಮ್ಮ ಜಮ್ಮು ಕಾಶ್ಮೀರದಲ್ಲಿ, ಸರಿನಾ? ಆ್ಯಂಡ್ ದೆನ್ ಇದೇ ಒಂದು ದಾಲ್ ಸರೋವರವನ್ನು ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಶ್ರೀನಗರದ ಒಡವೆ ಅಂತ ಕರಿತೀವಿ, ಸರಿನಾ? ಏನಂತ ಕರಿತೀವಿ? ಈ ಒಂದು ಶ್ರೀನಗರದ ಒಡವೆ ಅಂತ ಕರಿತೀವಿ. ಆ್ಯಂಡ್ ದೆನ್ ಈ ಒಂದು ಚಳಿಗಾಲದಲ್ಲಿ ಮಂಜುಗಡ್ಡೆ ಆಗ್ತಕ್ಕಂತಹ ಏಕೈಕ ಒಂದು ಲೇಕ್ ಯಾವುದು ಅಂತ ಕೇಳ್ತಾನೆ, ಒಂದು ಸರೋವರ ಯಾವುದು ಅಂತ ಕೇಳ್ತಾನೆ. ಅವಾಗ ಹೇಳಬೇಕಾಗುತ್ತೆ ಸರ್ ಇದೇ ಒಂದು ದಾಲ್ ಸರೋವರ ಸರ್. ಇದ್ರ ಮೇಲೆ SBI ಅವರು ಒಂದು ATM ಸಹ ಕಟ್ಟಿಟ್ಟಿದ್ದಾರೆ ಇವಾಗ, ತೇಲಾಡುವ ATM ಅಂತ, ಸರಿನಾ? ಸೊ ಅದು ಇವಾಗ ಆಲ್ರೆಡಿ ಫ್ರೀಸ್ ಆಗುತ್ತೆ. ಇವಾಗ ಫ್ರೀಸ್ ಆಗಿರುತ್ತೆ ನೋಡಿ, ಡಿಸೆಂಬರ್ ಮಂತಲ್ಲಿ ಸಂಪೂರ್ಣವಾಗಿ ಈ ಒಂದು ಲೇಕ್ ಏನಿದೆ ಅಲ್ವಾ ಫ್ರೀಸ್ ಆಗುತ್ತೆ. ಡಿಸೆಂಬರ್ ಅಪ್ ಟು ಈ ಫೆಬ್ರವರಿವರೆಗೂ ಫ್ರೀಸಲ್ಲೇ ಇರುತ್ತೆ, ಸರಿನಾ? ಸೊ ಅದ್ರ ಮೇಲೆ ನೀವು ಉಳ್ಳಾಡ್ಬೋದು, ತೇಲಾಡೋದಾಗಲ್ಲ. ಸೊ ನೀವು ನಡೆದಾಡ್ಬೋದು, ಎಲ್ಲ ಸಹ ಮಾಡ್ಬೋದು. ಯಾವುದು ಅಂದರೆ ಇದೇ ಒಂದು ದಾಲ್ ಸರೋವರ, ನೆನ್ಪಿಟ್ಕೊಳ್ಳಿ. ಓಕೆ. ಆ್ಯಂಡ್ ದೆನ್ ಈ ಒಂದು ವೆಮನಾಡ್ ಸರೋವರಕ್ಕೆ ರಿಟರ್ನ್ ಬರೋದಾದರೆ, ಸೊ ಇದು ರಾಮ್ಸರ್ ಸೈಟ್ ಸಹ ಆಗಿದೆ. ಯಾವ ಒಂದು ವರ್ಷದಲ್ಲಿ ಇದನ್ನು ರಾಮ್ಸರ್ ಸೈಟ್ ಆಗಿ ಮಾಡ್ಕೊಂಡಿದ್ದಾರೆ ಅಂತ ಕೇಳಿದ್ರೆ 2002ರಲ್ಲಿ ಇದನ್ನು ರಾಮ್ಸರ್ ಸೈಟ್ ಆಗಿ ಮಾಡ್ಕೊಂಡಿದ್ದಾರೆ. ಯಾರು ಡೇಟ್ ಆಫ್ ಬರ್ತ್ 2002 ಇದೆ ಅಲ್ವಾ, ವೆಂಬನಾಡ್ ನೆನ್ಪಿಟ್ಕೊಳ್ಳಿ, ನಿಮಗೆ ಯೂಸ್ಫುಲ್ ಆಗ್ಬೋದು, 1 ಮಾರ್ಕ್ಸ್ ಬರ್ಬೋದು. ನೆಕ್ಸ್ಟ್ ಬೇರೆ ಏನಾದರೂ ಸ್ವಲ್ಪ ಟಫ್ ಲೆವೆಲಲ್ಲಿ ಕೇಳಿದ್ರೆ. ಆ್ಯಂಡ್ ದೆನ್ ಇದರ ಒಂದು ಉದ್ದ ಎಷ್ಟಿದೆ? 96.5 ಕಿಲೋಮೀಟರ್ ಇದರ ಒಂದು ಉದ್ದವಾಗಿದೆ. ಯಾವುದು? ಈ ಒಂದು ವೆಂಬನಾಡ್ ಸರೋವರದ್ದು. ಓಕೆ. ಆ್ಯಂಡ್ ನೆಕ್ಸ್ಟ್ ವಿಕಸಿತ ಭಾರತಕ್ಕಾಗಿ ಪರಮಾಣು ಇಂಧನ ಮಿಷನ್ ಅಡಿಯಲ್ಲಿ 2047ರ ವೇಳೆಗೆ ಸಾಧಿಸಬೇಕಾದ ಪರಮಾಣು ವಿದ್ಯುತ್ ಸಾಮರ್ಥ್ಯದ ಗುರಿ ಎಷ್ಟು ಅಂತ ಕೇಳಿದರೆ, ಸರಿನಾ? ಈ ಒಂದು ಪರಮಾಣು ವಿದ್ಯುತ್ದ ಸಾಮರ್ಥ್ಯದ ಗುರಿ ಎಷ್ಟು ಅಂತ ಕೇಳಿದ್ರೆ 100 ಗಿಗಾವ್ಯಾಟ್ಗಳು, ಸರಿನಾ? ಪರಮಾಣು ಅಂತ ಕೇಳಿದ್ರೆ 100 ಗಿಗಾವ್ಯಾಟ್ಗಳು. ಬಟ್ ನಿಮಗೆ ಏನಾದರೂ ಪಳಿಯುಳಿಕೇತರ ಒಂದು ಇಂಧನ ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ 1800 ಗಿಗಾವ್ಯಾಟ್ಗಳು ಅಂತ, ಸರಿನಾ? ಸೊ ಇಲ್ಲಿ ನಿಮಗೆ ಪರಮಾಣು ಅಂತ ಮೆನ್ಷನ್ ಮಾಡಿದ್ದಾನೆ, ಪರಮಾಣು ಇಂಧನ ಅಂತ ಕೇಳಿದ್ದಾನೆ. ಸೊ ಅದಕ್ಕೆ ನಾವೇನಂತ ಹೇಳಬೇಕಾಗುತ್ತೆ ಅಂದರೆ 100 ಗಿಗಾವ್ಯಾಟ್ ಅಂತ ಹೇಳಬೇಕಾಗುತ್ತೆ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇದೇ ಜಸ್ಟ್ ಪಳಿಯುಳಿಕೆಯೇತರ ಒಂದು ಇಂಧನ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ 1800 ಗಿಗಾವ್ಯಾಟ್ ಅಂತ. ಓಕೆ. ಸೊ ಯಾರಿಗಾದರೂ ಕ್ಲಾಸ್ ಸ್ಪೀಡ್ ಅನಿಸ್ತಾ ಇದ್ರೆ, ಓಕೆ, ಆಲ್ಮೋಸ್ಟ್ ನಿಮಗೆ ಸ್ಪೀಡ್ ಅನಿಸುತ್ತೆ. ಯಾರಾದರೂ ಹೊಸಬ್ರು ಇದ್ರೆ ಅಂತಂದ್ರೆ, ಸರಿನಾ? ಸೊ ಹಳೆ ಹುಡುಗರಿಗೆ ಅವರಿಗೆ ಹೇಗೆ ಅಂದರೆ ಮ್ಯಾಚ್ ಆಗಿರುತ್ತೆ, ಇವಾಗ ಸಿಂಕ್ರೊನೈಸ್ ಆಗಿಬಿಟ್ಟಿರುತ್ತೆ, ಗ್ರಿಡ್ ಸಿಂಕ್ರೊನೈಸ್. ಬಟ್ ಹೊಸದಾಗಿರ್ತಕ್ಕಂಥ ಹುಡುಗರಿಗೆ ಸ್ವಲ್ಪ ಫಾಸ್ಟ್ ಆಗ್ತಿರುತ್ತೆ. ಪ್ಲೀಸ್ ಯೂಟ್ಯೂಬಲ್ಲಿ ಇರ್ತಕ್ಕಂಥ ಫೀಚರ್ನ ಯೂಸ್ ಮಾಡ್ಕೊಳ್ಳಿ. ಸ್ಪೀಡ್ ಅಂತ ಫೀಚರ್ ಇರುತ್ತೆ, ಅದು ನಾರ್ಮಲಾಗಿ 1x ಅಲ್ಲಿ ಇರುತ್ತೆ, ಸರಿನಾ? ಸೊ ನನ್ನದು ನಿಮ್ಗೆ ಏನಾದರೂ ಸ್ಪೀಡ್ ಅನಿಸ್ತಾ ಇದ್ರೆ 0.9x ಅಲ್ಲಿ ಅಥವಾ 0.85x ಅಲ್ಲಿ ಇಟ್ಕೊಂಡು ಕೇಳಿ, ಸರಿನಾ? ಸೊ ಅದನ್ನು ನಿಮಗೆ ನಿಧಾನವಾಗಿ ಕೇಳಿಸುತ್ತೆ, ಪ್ರಾಬ್ಲಮ್ ಇಲ್ಲ. ಓಕೆ. ಸೊ ನಿಧಾನವಾಗಿ ನಿಮ್ಗೆ ಕೇಳಿಸುತ್ತೆ, ಕೇಳ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಸಹ ಸೇಮ್ ಸಿಂಕ್ರೊನೈಸ್ ಹಾಕೊಳ್ಳಿ. ಸೊ ನಿಮಗೂ ಸಹ ಇದು ಯೂಸ್ಫುಲ್ ಆಗುತ್ತೆ. ಕಡಿಮೆ ಟೈಮಲ್ಲಿ ಜಾಸ್ತಿ ಇನ್ಫಾರ್ಮೇಷನ್ ನಿಮ್ಗೆ ಹೋಗುತ್ತೆ ಅನ್ನೋದು ಅಷ್ಟೇ ಒಂದು ಉದ್ದೇಶ. ಆ್ಯಂಡ್ ನೆಕ್ಸ್ಟ್ 2023ರಲ್ಲಿ ಈ ಒಂದು ಮಿಸ್ಟಿ ಯಾವುದು ಮ್ಯಾಂಗ್ರೋವ್ ಇನಿಷಿಯೇಟಿವ್ ಫಾರ್ ಶೋರ್ ಲೈನ್ ಹ್ಯಾಬಿಟೇಟ್ಸ್ ಆ್ಯಂಡ್ ಟ್ಯಾಂಜಿಬಲ್ ಇನ್ಕಮ್ಸ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಮಿಸ್ಟಿ ಫುಲ್ ಫಾರ್ಮ್ ಕೇಳ್ಬೋದು ನಿಮಗೆ. ಏನು ಈ ಮಿಸ್ಟಿ ಫುಲ್ ಫಾರ್ಮ್ ಏನಾಗಿದೆ? ಮ್ಯಾಂಗ್ರೋವ್ ಇನಿಷಿಯೇಟಿವ್ ಫಾರ್ ಶೋರ್ ಲೈನ್ ಹ್ಯಾಬಿಟೇಟ್ ಆ್ಯಂಡ್ ಟ್ಯಾಂಜಿಬಲ್ ಇನ್ಕಮ್ಸ್ ಅಂತ ಹೇಳ್ತೀವಿ. ಯೋಜನೆ ಅಡಿಯಲ್ಲಿ ಮ್ಯಾಂಗ್ರೋವ್ ಅರಣ್ಯೀಕರಣದಲ್ಲಿ ಯಾವ ರಾಜ್ಯವು ರಾಷ್ಟ್ರೀಯ ಮಟ್ಟದಲ್ಲಿ ಅಗ್ರಸ್ಥಾನದಲ್ಲಿತ್ತು ಅಂತ ಕೇಳಿದಾನೆ. ಯಾವುದು? ಗುಜರಾತ್ ಅಂತ ಹೇಳ್ತೀವಿ. ಯಾವುದು? ಗುಜರಾತ್ ಏನಿದೆ ಅಲ್ವಾ, ಸೊ ಈ ಒಂದು ಮಿಸ್ಟಿ ಅಡಿಯಲ್ಲಿ ಅಗ್ರಸ್ಥಾನದಲ್ಲಿ ಕಂಡುಬರ್ತಾ ಇತ್ತು. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ 2025ರ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತವು ಯಾವ 4x400 ಮೀಟರ್ ರಿಲೇಯಲ್ಲಿ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದಿತ್ತು ಅಂತ. ಸೊ ಈ ಕ್ವಶನ್ ರಿಪೀಟ್ ಆಗಿಲ್ವಾ? ಈ ಕ್ವಶನ್ ಬಗ್ಗೆ ಆಲ್ರೆಡಿ ಹೇಳಿಲ್ವಾ ನಿಮಗೆ? ಹೇಳಿದಿನಲ್ವಾ? ಯಾವುದ್ಯಾವುದರಲ್ಲಿ ಒಂದು ಮಹಿಳೆಯರು ಸಹ ಚಿನ್ನವನ್ನು ಗೆದ್ದಿದ್ದಾರೆ. ಆ್ಯಂಡ್ ದೆನ್ ಈ ಒಂದು ಮಿಶ್ರ ತಂಡವೂ ಸಹ ಚಿನ್ನವನ್ನು ಗೆದ್ದಿದೆ. ಸೊ ಹಾಗಾದರೆ ಮಹಿಳೆಯರಲ್ಲಿ 4 ಜನ ಯಾರ್ಯಾರು ಅಂತ ಕೇಳ್ಬೋದು ನಿಮಗೆ. ಈ ಕೆಳಗಿನ ಯಾರು 4 ಜನ 4x400 ಮೀಟರ್ ರಿಲೇಯಲ್ಲಿ ಇರಲಿಲ್ಲ ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ ಯಾರ್ಯಾರಿದ್ರು ಅಂತ. ಮೊದಲು ಜಿಷ್ಣಾ ಅನ್ನೋರಿದ್ರು, ಆ್ಯಂಡ್ ದೆನ್ ರೂಪಲ್ ಚೌಧರಿ ಅನ್ನೋರಿದ್ರು, ಆ್ಯಂಡ್ ದೆನ್ ಈ ಒಂದು ಕುಂಜಾ ಅನ್ನೋರಿದ್ರು, ಆ್ಯಂಡ್ ದೆನ್ ಶುಭಾ ವೆಂಕಟೇಶನ್ ಅನ್ನೋರು ಇದ್ರು. ಇವರು 4 ಜನ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಮಿಶ್ರದಲ್ಲಿ 4 ಜನ ಇರಬೇಕಲ್ಲ, ಯಾರ್ಯಾರಿದ್ದಾರೆ? ಒಂದು ಶುಭಾ ವೆಂಕಟೇಶನ್. ಓಕೆ ನೋಡಿ, 2 ಕಡೆ ಇದ್ದಾರೆ ನೋಡಿ ಶುಭಾ ವೆಂಕಟೇಶನ್. ಆ್ಯಂಡ್ ದೆನ್ ನೆಕ್ಸ್ಟ್ ಹುಡುಗರಲ್ಲಿ ಒಂದು ವಿಶಾಲ್ ಟೀಕೆ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಈ ಸಂತೋಷ್ ಕುಮಾರ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಇನ್ನೊಂದು ರೂಪಾ ಚೌಧರಿ. ಈ ರೂಪಾ ಚೌಧರಿ ಆಗಿರಲಿ ಆ್ಯಂಡ್ ದೆನ್ ಶುಭಾ ವೆಂಕಟೇಶನ್ ಆಗಿರಲಿ, ಇವರು ಮಹಿಳೆಯರ 4x400 ರಿಲೇಲೂ ಸಹ ಇದ್ದಾರೆ. ಆ್ಯಂಡ್ ದೆನ್ ಪುರುಷರು ಅಂತೀನಿ ನಾನು, ಮಿಶ್ರ 4x400 ರಿಲೇಲೂ ಸಹ ಇದ್ದಾರೆ. ಸರ್ನ ಇವರಿಬ್ಬರ ಹೆಸರು ನೆನ್ಪಿಟ್ಕೊಳ್ಳಿ, ಯಾರು? ರೂಪಲ್ ಚೌಧರಿ ಮತ್ತು ಶುಭಾ ವೆಂಕಟೇಶನ್ ಅಂತ ಹೇಳ್ತೀವಿ, ಸರ್ನ. ಸೊ ಪ್ರಶ್ನೆ ಹೀಗೆ ಕೇಳ್ಬೋದು ಟಫ್ ಮಾಡಿ ನಿಮಗೆ, ಯಾವ ಈ ಕೆಳಗಿನ ಮಹಿಳೆಯರ 4x400 ಮೀಟರ್ ರಿಲೇಲೂ ಸಹ ಆ್ಯಂಡ್ ದೆನ್ ಈ ಒಂದು ಮಿಶ್ರ 4x400 ಮೀಟರ್ ರಿಲೇಲೂ ಸಹ ಚಿನ್ನದ ಪದಕವನ್ನ ಗೆದ್ದವರಾಗಿದ್ದಾರೆ ಅಂತ ಕೇಳಬಹುದು. ಅವಾಗ ನೀವು ಹೇಳಬೇಕಾಗತ್ತೆ ಶುಭಾ ವೆಂಕಟೇಶನ್ ಕೊಟ್ಟರೆ ಶುಭಾ ವೆಂಕಟೇಶನ್, ರೂಪಾ ಕೊಟ್ಟರೆ ರೂಪಲ್ ಚೌಧರಿ ಅಂತ ಹೇಳಬೇಕಾಗತ್ತೆ ಅಷ್ಟೇ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವ ಕಿಣ್ವವು ಹೊಟ್ಟೆಯಲ್ಲಿ ಪ್ರೋಟೀನ್ಗಳನ್ನು ಜೀರ್ಣಿಸುತ್ತದೆ? ಯಾವ ಸರ್? ಪೆಪ್ಸಿನ್ ಏನಿದೆ ಅಲ್ವಾ, ಆ ಒಂದು ಪೆಪ್ಸಿ ಒಳಗಡೆ ಕೂತು ಅದು ನಮ್ಮ ಪ್ರೋಟೀನ್ಗಳನ್ನು ಜೀರ್ಣಕ್ರಿಯೆ ಮಾಡ್ತಾ ಇರುತ್ತೆ. ಓಕೆ. ಯಾವಂತ ಹೇಳ್ತೀವಿ? ಪಿ ಫಾರ್ ಪ್ರೋಟೀನ್, ಪಿ ಫಾರ್ ಪೆಪ್ಸಿನ್ ಅಂತ ಹೇಳ್ತೀವಿ, ಸರ್. ಸೊ ಇದು ಎಲ್ಲಿದೆ ಅಂತಂದರೆ ನಮ್ಮ ಹೊಟ್ಟೆಯಲ್ಲಿದೆ. ಎಲ್ಲಿದೆ? ನಮ್ಮ ಹೊಟ್ಟೆಯಲ್ಲಿ, ನಮ್ಮ ಸ್ಟಮಕ್ಕಲ್ಲಿ ಕಂಡುಬರುತ್ತೆ. ಇದು ಗ್ಯಾಸ್ಟ್ರಿಕ್ ರಸದಲ್ಲಿ ಇರುತ್ತದೆ. ಎಲ್ಲಿರುತ್ತದೆ? ಇದೊಂದು ಗ್ಯಾಸ್ಟ್ರಿಕ್ ರಸದಲ್ಲಿ ಇರುತ್ತದೆ ಮತ್ತು ಆಮ್ಲೀಯ ಮಾಧ್ಯಮದಲ್ಲಿ ಸಕ್ರಿಯಗೊಂಡಾಗ ಪ್ರೋಟೀನ್ಗಳನ್ನು ಸಣ್ಣ ಪೆಪ್ಟೈಡ್ಗಳಾಗಿ ವಿಭಜಿಸುತ್ತದೆ. ಓಕೆ. ಸೊ ನಮ್ಮ ದೇಹದಲ್ಲಿ ಈ ಹೈಡ್ರೋಕ್ಲೋರಿಕ್ ಆಮ್ಲ ಯಾಕೆ ಇರುತ್ತದೆ? ಇಲ್ಲೇ ಇದೆ ಆನ್ಸರ್.
ಯಾಕಿರ್ತದೆ ಹೇಳ್ಬೋದಾ? ಈ ಪೆಪ್ಸಿನ್ ಏನಿದೆ ಅಲ್ವಾ, ಈ ಒಂದು ಪ್ರೋಟೀನ್ಗಳನ್ನು ಜೀರ್ಣಕ್ರಿಯೆ ಮಾಡಬೇಕು ಅಂತಂದರೆ ಅದಕ್ಕೆ ಯಾವ ಮೀಡಿಯಮ್ ಬೇಕು ಅಂತಂದರೆ ಅದಕ್ಕೆ ಆಮ್ಲ ಮೀಡಿಯಮ್ ಬೇಕು, ಈ ಒಂದು ಆ್ಯಸಿಡ್ ಮೀಡಿಯಮ್ ಬೇಕು. ಸೊ ಅದಕ್ಕೆ ಏನು ಮಾಡುತ್ತೆ, ಈ ಒಂದು ಆ್ಯಸಿಡಲ್ಲಿ ಬಿಡುಗಡೆ ಆಗುತ್ತೆ. ಓಕೆ, ನೆಕ್ಸ್ಟ್ ಇದು ಮತ್ತೆ ನ್ಯೂಟ್ರಲೈಸ್ ಆಗುತ್ತಲ್ವಾ, ಎಲ್ಲಾಗುತ್ತೆ ಏನಾಗುತ್ತೆ ಅಂತ ಹೇಳ್ಬೋದಾ? ಯಾರಾದರೂ ಕಮೆಂಟ್ ಮಾಡ್ಬೋದಾ? ಅದನ್ನು ಮಾಡಿ ನೋಡುವ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇಂಗಾಲದಿಂದ ಯಾವ ರೀತಿಯ ಬಂಧವು ರೂಪುಗೊಳ್ಳುತ್ತದೆ? ಓಕೆ, ಇದ್ರ ಸಹ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್. ಯಾವುದು? ಅಯಾನಿಕ್ ಬಂಧ, ಹೈಡ್ರೋಜನ್ ಬಂಧ, ಲೋಹಿಯ ಬಂಧ, ಆ್ಯಂಡ್ ದೆನ್ ಕೋವೆಲೆನ್ಸಿಯ ಬಂಧ. ಸಹವೆಲೆನ್ಸಿ ಅಂತ ಹೇಳ್ಬೋದೇನೋ ಕನ್ನಡದಲ್ಲಿ ಅಲ್ವಾ? ಸೊ ಇದನ್ನು ಕೋವೆಲೆನ್ಸಿಯ ಬಂಧ ಅಂತ ಹೇಳ್ತೀವಿ. ಸರ್ ಕೋವೆಲೆಂಟ್ ಬಾಂಡ್ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಸೊ ಇಂಗಾಲ ಯಾವ ರೀತಿಯ ಬಂಧವನ್ನು ರೂಪುಗೊಳ್ಳುತ್ತದೆ ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಈ ಒಂದು ಕೋವೆಲೆನ್ಸಿಯ ಬಂಧವನ್ನು ರೂಪುಗೊಳ್ಳುತ್ತದೆ ಅಂತ ಹೇಳಬೇಕಾಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿರುವ ಶ್ರೇಷ್ಠ ಯೋಜನೆ, ಓಕೆ, SHRESHTA ಯೋಜನೆ ಯಾವ ಇಲಾಖೆಗೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಯಾವ ಇಲಾಖೆಗೆ ಸಂಬಂಧಿಸಿದೆ ಹೇಳ್ಬೋದಾ? ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಅಂತ ಹೇಳ್ತೀವಿ. ಯಾವುದು? ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ. ಓಕೆ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯಕ್ಕೆ ಇದು ಸಂಬಂಧಿಸಿದೆ. ಹಾಗಾದರೆ ಶ್ರೇಷ್ಠ ಎನ್ನುವುದರ ಒಂದು ಫುಲ್ ಫಾರ್ಮ್ ಬೇಕಲ್ವರಿ ನಮಗೆ? ಆವಾಗಲೇ ಮಿಸ್ಟಿ ನೋಡ್ಕೊಂಡಿದ್ದೀವಿ ನಾವು ಅಲ್ವಾ? ಸೊ ಆ್ಯಂಡ್ ದೆನ್ ಇವಾಗ ಶ್ರೇಷ್ಠ ಅನ್ನೋದು ನೋಡ್ಕೊಳ್ಳೋಣ ಅಲ್ವಾ? ಯಾಕೆ ಕೇಳ್ತಾನೆ. ಸೊ ಶ್ರೇಷ್ಠ ಫುಲ್ ಫಾರ್ಮ್ ಏನಿದೆ? ಸ್ಕೀಮ್ ಫಾರ್ ರೆಸಿಡೆನ್ಷಿಯಲ್ ಎಜುಕೇಷನ್ ಫಾರ್ ಸ್ಟೂಡೆಂಟ್ಸ್ ಇನ್ ಟಾರ್ಗೆಟೆಡ್ ಏರಿಯಾಸ್. ಓಕೆ, ಸೊ ಇದು ಈ ಒಂದು ಶ್ರೇಷ್ಠದ ಒಂದು ಫುಲ್ ಫಾರ್ಮ್ ಆಗಿದೆ. ಓಕೆ, ಏನಿದೆ? ಸ್ಕೀಮ್ ಫಾರ್ ರೆಸಿಡೆನ್ಷಿಯಲ್ ಎಜುಕೇಷನ್ ಫಾರ್ ಸ್ಟೂಡೆಂಟ್ಸ್ ಇನ್ ಟಾರ್ಗೆಟೆಡ್ ಏರಿಯಾಸ್ ಅಂತ ಹೇಳ್ತೀವಿ. ಓಕೆ, ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಅದನ್ನು ನೋಡ್ಕೊಳ್ಳಿ. ಓಕೆ, ಇದನ್ನು ಯಾವ ಒಂದು ವರ್ಗದ ವಿದ್ಯಾರ್ಥಿಗಳಿಗೆ ಅಂತ ಕೇಳಿದ್ರೆ SC ವರ್ಗದ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಭಾರತದ ಮೊದಲ ಸ್ಥಳೀಯ ಸೆಮಿಕಂಡಕ್ಟರ್ ಚಿಪ್ ಅನ್ನು ಬಿಡುಗಡೆ ಮಾಡುವುದಾಗಿ ಯಾವ ಸಚಿವರು ಘೋಷಿಸಿದ್ದಾರೆ? ಯಾರು? ಅಶ್ವಿನಿ ಅವರು. ಅಶ್ವಿನಿ ವೈಷ್ಣವ್ ಅಂತ ಹೇಳ್ತೀವಿ. ಯಾರು? ಈ ಅಶ್ವಿನಿ ವೈಷ್ಣವ್ ಅವರು ಏನಿದಾರಲ್ವಾ, ಸೊ ಇವರು ಘೋಷಣೆ ಮಾಡಿದ್ದಾರೆ. ಸೊ ಯಾವ ಒಂದು ಆ ಸೆಮಿಕಂಡಕ್ಟರ್ ಚಿಪ್ನ ಹೆಸರೇನು ಸರ್? ಅವಾಗ ಕೇಳಬೇಕಾಗತ್ತೆ, ನೀವು ಹೇಳಬೇಕಾಗತ್ತೆ ಈ ಒಂದು ವಿಕ್ರಮ್ ಅಂತ ಸರ್. ಆ ಒಂದು ಚಿಪ್ ಹೆಸರೇ ವಿಕ್ರಮ್ ಅನ್ನೋದು. ಓಕೆ, ಸೊ ವಿಕ್ರಮ್ ಅನ್ನೋದು ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ದೆನ್ 708 ಈ KE ಎಕ್ಸಾಮ್ ಹಾಕಿದ್ರಲ್ವಾ, ಸೊ ಅಲ್ಲೂ ಸಹ ಈ ಒಂದು ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ MTS ಎಕ್ಸಾಮಲ್ಲೂ ಸಹ ಈ ಒಂದು ಕ್ವಶನ್ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿಲ್ಲ ಅಂದರೆ ಒಂದು ಕಡೆ ಬರ್ಕೊಂಡು ಇಟ್ಕೊಳ್ಳಿ, ನಿಮಗೆ ಖಂಡಿತವಾಗಿಯೂ ಮರ್ತು ಹೋಗಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 80ನೇ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? ಸೊ ಇದನ್ನು ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಹೇಳಿಲ್ವಾ? ಯಾರನ್ನು ಹೇಳಿದ್ದೀನಿ ನಾನು? ಯಾರು ಅಂತಂದರೆ ಈ ಅನ್ನಾಲೆನಾ ಬೇರ್ಬೇಕ್ ಅಂತ ಹೇಳ್ತೀವಿ. ಸರ್ನ ಯಾರು? ಅನ್ನಾಲೆನಾ ಬೇರ್ಬಾಕ್ ಅವರು ಈ ಒಂದು ಜರ್ಮನಿಯ ಮಾಜಿ ವಿದೇಶಾಂಗ ಸಚಿವೆಯಾಗಿದ್ದಾರೆ ಸರ್ನ. ಸೊ ಇವರು ವಿಶ್ವಸಂಸ್ಥೆಯ 80ನೇ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಸರ್ನ. ಎಲ್ಲಿ ಅಧ್ಯಕ್ಷತೆ ವಹಿಸಿದ್ದಾರೆ? ಈ ಒಂದು ಅಮೆರಿಕಾದಲ್ಲಿ ಸರ್ ಅಂತ ಹೇಳ್ತೀವಿ. ಎಲ್ಲಿ? ನ್ಯೂಯಾರ್ಕಲ್ಲಿ ಅಂತ ಹೇಳ್ತೀವಿ. ಯಾವುದು? ಈ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯ ಒಂದು 80ನೇ ಅಧಿವೇಶನ. ಓಕೆ, ಎಲ್ಲಿ? ಈ ಒಂದು ನ್ಯೂಯಾರ್ಕಲ್ಲಿ. ಎಲ್ಲಿ ಕಂಡುಬರುತ್ತೆ? ಈ ಒಂದು ಅಮೆರಿಕಾದಲ್ಲಿ ಕಂಡುಬರುತ್ತೆ. ಅದರ ಅಧ್ಯಕ್ಷರು ಯಾರು? ಈ ಒಂದು ಜರ್ಮನಿಯ ಮಾಜಿ ವಿದೇಶಾಂಗ ಸಚಿವೆಯಾಗಿರ್ತಕ್ಕಂಥ ಅನ್ನಾಲೆನಾ ಬೇರ್ಬೇಕ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಸೊ ಈ ಅನ್ನಾಲೆನಾ ಬೇರ್ಬೇಕ್ ಅವರು ಈ ವೆಸ್ಟ್ ಜರ್ಮನಿಯ ಮೊದಲ ಮಹಿಳೆ ಅಂತ ಹೇಳ್ತೀವಿ ಸರಿನಾ. ಸೊ ಮೀನ್ಸ್ ಇನ್ನೂ ಸ್ವಲ್ಪ ಡೆಪ್ತ್ ಆಗಿ ಕೇಳಿದ್ರೆ ವೆಸ್ಟ್ ಜರ್ಮನಿಯ ಮೊದಲ ಮಹಿಳೆ ಈ 80ನೇ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದರು, ಅಥವಾ ಈ ಒಂದು UNGAದ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮೊದಲ ವೆಸ್ಟ್ ಜರ್ಮನಿಯ ಮಹಿಳೆ ಯಾರು ಅಂತ ಕೇಳ್ಬೋದು. ಅವಾಗ ಹೇಳಬೇಕಾಗುತ್ತೆ ಅಗೇನ್ ಇದೇ ಒಂದು ಅನ್ನಾಲೆನಾ ಬೇರ್ಬೇಕ್ ಅಂತ. ಓಕೆ, ಸೊ ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ದೆನ್ ಇದರ ಒಂದು ವಿಷಯ ಏನಾಗಿತ್ತು? ಒಟ್ಟಿಗೆ ಉತ್ತಮ ಶಾಂತಿ, ಅಭಿವೃದ್ಧಿ ಮತ್ತು ಮಾನವ ಹಕ್ಕುಗಳಿಗಾಗಿ 80 ವರ್ಷಗಳು ಮತ್ತು ಹೆಚ್ಚಿನದು ಅಂತ ಇದೆ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಹೆಣ್ಣು ಮಕ್ಕಳಲ್ಲಿ ಅಂಡಾಣುವಿನ ಫಲೀಕರಣವು ಮುಖ್ಯವಾಗಿ ಎಲ್ಲೂ ಸಂಭವಿಸುತ್ತದೆ ಸರಿನಾ ಸರ್? ಕ್ವಶನ್ ರಿಪೀಟ್ ಆಗ್ತಾವ ಅಂತ ಕೇಳ್ತಾ ಇದ್ರಿ. ಓಕೆ, ಸೊ ಎಷ್ಟು ರಿಪೀಟ್ ಆಗ್ತಾ ಇದಾವೆ? ಇವಾಗ ಆಲ್ರೆಡಿ ಒಂದು 5 ಕ್ವಶನ್ ಹೇಳಿದ್ನ. ಓಕೆ, ಇದು 5ನೇ ಕ್ವಶನ್ ಇರ್ಬೋದೇನೋ, 6ನೇ ಕ್ವಶನ್ ಇರ್ಬೋದೇನೋ. ಸೊ ಯಾವುದು? ಈ ಒಂದು ಫ್ಯಾಲಿಪಿಯನ್ ಟ್ಯೂಬ್ ಅಂತ ಹೇಳ್ತೀವಿ ಸರ್. ಈ ಒಂದು ಫ್ಯಾಲಿಪಿಯನ್ ಟ್ಯೂಬ್ ಅಥವಾ ಈ ಒಂದು ಅಂಡಾಶಯದಲ್ಲಿ ಈ ಒಂದು ಅಂಡಾಣುವಿನ ಫಲೀಕರಣ ನಡೀತದೆ ಅಂತ ಹೇಳ್ತೀವಿ ಸರ್. ಇದೊಂದು ಈ ವರ್ಡ್ ನೆನ್ಪಿಟ್ಕೊಳ್ಳಿ, ಯಾವುದು? ಫ್ಯಾಲಿಪಿಯನ್ ಟ್ಯೂಬ್ ಅಂತ ಹೇಳ್ತೀವಿ ಸರ್. ಇದು ಇಂಪಾರ್ಟೆಂಟ್ ಇದೆ. ಸೊ ಈ ಒಂದು ಫ್ಯಾಲಿಪಿಯನ್ ಟ್ಯೂಬ್ನಲ್ಲಿ ಸಂಭವಿಸುತ್ತದೆ. ಅಲ್ಲಿ ಅಂಡಾಶಯದಿಂದ ಬಿಡುಗಡೆಯಾದ ನಂತರ ಮೊಟ್ಟೆಯು ವೀರ್ಯವನ್ನು ಸಂಧಿಸುತ್ತದೆ. ಇದರ ನಂತರ ಫಲವತ್ತಾದ ಮೊಟ್ಟೆಯು ಗರ್ಭಾಶಯಕ್ಕೆ ಪ್ರಯಾಣಿಸುತ್ತದೆ ಮತ್ತು ಅಲ್ಲಿ ಅಳವಡಿಸಲ್ಪಡುತ್ತದೆ. ಇದು ಗರ್ಭಧಾರಣೆಗೆ ಕಾರಣವಾಗುತ್ತದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಮಾರ್ಚ್ 22, 2025 ಬಿಹಾರದಲ್ಲಿ ಯಾವ ದಿನವನ್ನು ಆಚರಿಸಲಾಯಿತು? ಬಿಹಾರ್ ದಿವಸ ಎಂದು ಆಚರಣೆ ಮಾಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಸಮುದ್ರ ಶಕ್ತಿ 2025 ಎಲ್ಲಿ ನಡೆಸಲಾಯಿತು ಅಂತ ಹೇಳಿದ್ರೆ ಇದು ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶದಲ್ಲಿ ನಡೆಸಲಾಗಿದೆ. ಸೊ ಇದನ್ನು ಸಹ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ನೋಡ್ಕೊಂಡಿದ್ವಿ. ಯಾವುದು? ಈ ಒಂದು ಸಮುದ್ರ ಶಕ್ತಿ 2025 ಅನ್ನೋದು ಎಲ್ಲಿ ನಡೆದಿದೆ, ಯಾವ್ಯಾವ ದೇಶಗಳ ಮಧ್ಯೆ ನಡೆದಿದೆ ಅನ್ನೋದು ಮೊದಲು ನಮ್ಗೆ ಗೊತ್ತಿರಲಿ. ಯಾವುದು? ಈ ಭಾರತ ಮತ್ತು ಇಂಡೋನೇಷ್ಯಾ ಅಂತ ಹೇಳ್ತೀವಿ. ಸೊ ಹಾಗಾದರೆ ಯಾವ ಒಂದು ಪ್ರದೇಶದಲ್ಲಿ ಇದು ನಡೆದಿದೆ? ಅಕ್ಟೋಬರ್ನಲ್ಲಿ ವಿಶಾಖಪಟ್ಟಣಮಲ್ಲಿ ಇದು ನಡೆದಿದೆ ಅಂತ ಹೇಳ್ತೀವಿ ಸರ್. ಸೊ ಇದು ಎಷ್ಟನೇ ಆವೃತ್ತಿ ಆಗಿತ್ತು? 5ನೇ ಆವೃತ್ತಿ ಆಗಿತ್ತು. ಆ್ಯಂಡ್ ದೆನ್ ರೀಸೆಂಟಾಗಿ ಹರಿಮೋ ಶಕ್ತಿ ಸಹ ನಡೀತಾ ಇದೆ. ಯಾವ ದೇಶದ ಜೊತೆ? ಮಲೇಷಿಯಾ ದೇಶದ ಜೊತೆ. ಸೊ ಅದು ಎಷ್ಟನೇ ಆವೃತ್ತಿ ಆಗಿದೆ? ಅದು ಸಹ ನಿಮಗೆ 5ನೇ ಆವೃತ್ತಿ ಆಗಿದೆ. ಓಕೆ, ಆ್ಯಂಡ್ ದೆನ್ ಸೂರ್ಯಕಿರಣ 19ನೇ ಆವೃತ್ತಿ ಆಗಿದೆ ಅನ್ನೋದು ಅದು ಸಹ ಮರಿಬೇಡಿ. ಆ್ಯಂಡ್ ದೆನ್ ಸ್ಲಿಂಕ್ಸ್ ಅನ್ನೋದು ಅದು ಎಷ್ಟನೇ ಆವೃತ್ತಿ ಆಗಿದೆ ಅಂತ ಕೇಳ್ತಾನೆ, ಅದು ನಿಮಗೆ 12ನೇ ಆವೃತ್ತಿ ಆಗಿದೆ. ಓಕೆ, ಸೊ ಇದೆಲ್ಲವೂ ಸಹ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ವಿದ್ಯುತ್ ಪ್ರವಹಿಸುವ ವಾಹಕದಿಂದ ಉತ್ಪತ್ತಿಯಾಗುವ ಕಾಂತಕ್ಷೇತ್ರದ ದಿಕ್ಕನ್ನು ಕಂಡುಹಿಡಿಯಲು ಯಾವ ವಿನಿಯಮವನ್ನು ಬಳಸಲಾಗುತ್ತದೆ? ಯಾವುದು? ಈ ಫ್ಲೇಮಿಂಗ್ಸ್ನ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ ಹೇಳ್ತೀವಿ ಸರ್. ಫ್ಲೇಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ ಹೇಳ್ತೀವಿ. ಸೊ ಇದನ್ನು ಸ್ವಲ್ಪ ನೀವೇ ನೋಡ್ಕೊಳ್ಳಿ, ನಿಮಗೆ ಇದು ಅರ್ಥ ಆಗುತ್ತೆ, ಏನಿಲ್ಲ. ಓಕೆ, ಈಸಿ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್
ಯಾವ ಹಾರ್ಮೋನ್ ಮುಖ್ಯವಾಗಿ ಸಸ್ಯದ ಬೇರುಗಳ ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ ಮತ್ತು ಉತ್ತೇಜಿಸುತ್ತದೆ? ಸರ್ ಈ ಕ್ವಶನ್ ರಿಪೀಟ್ ಆಗ್ತಾ ಇಲ್ವಾ? ಓಕೆ, ಈ ಕ್ವಶನ್ ನಿಮಗೆ ಹೇಳಿಲ್ವಾ? ಯಾವ್ದ್ರಿ? ಈ ಒಂದು ಆಕ್ಸಿನ್ ಅಂತ ಹೇಳ್ತೀವಿ. ಅದರ ಮೇಲಿನ ತುದಿ ಅಂಡ್ ಕೆಳಗಿನ ತುದಿ ಯಾವುದೇ ಒಂದು ತುದಿ ಬೆಳಿಬೇಕು ಅಂದ್ರೂ ಸಹ ಈ ಒಂದು ಆಕ್ಸಿನೇ ಬೇಕು ಅದಕ್ಕೆ ಅಂತ ಹೇಳ್ತೀವಿ. ಸರಿನಾ? ಸೊ ಅದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್, ಓಕೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಇದನ್ನು ಸಹ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಈ ಒಂದು ಬೇರಿನ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುವುದು, ಆ್ಯಂಡ್ ದೆನ್ ಕಾಂಡದ ಬೆಳವಣಿಗೆಯ ಮೇಲೆ ಒಂದು ಪರಿಣಾಮ ಬೀರೋದು ಯಾವುದು ಅಂದರೆ ಈ ಗಿಬ್ಬರ್ಲಿನ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಸೈಟೋಕಿನಿನ್ ಅಂತ ಹೇಳುತ್ತೆ. ಇದು ಮುಖ್ಯವಾಗಿ ಬೇರುಗಳು ಮತ್ತು ಚಿಗುರುಗಳಲ್ಲಿ ಉತ್ಪತ್ತಿಯಾಗುತ್ತದೆ ಮತ್ತು ಕೋಶ ವಿಭಜನೆಯನ್ನು ಉತ್ಪಾದಿಸುತ್ತದೆ. ಯಾವುದು? ಈ ಒಂದು ಸೈಟೋಕಿನಿನ್. ಸೈಟೋಕಿನಿನ್ ಏನು ಮಾಡುತ್ತೆ? ಈ ಒಂದು ಕೋಶ ವಿಭಜನೆಯನ್ನು ಮಾಡುತ್ತೆ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಾಯೋಗಿಕ, ಓಕೆ, 2025ರಲ್ಲಿ E0 FIR ಉಪಕ್ರಮವನ್ನು ಪ್ರಾಯೋಗಿಕವಾಗಿ ಎಲ್ಲಿ ಪ್ರಾರಂಭಿಸಲಾಯಿತು? ಈ E0 ಎಲ್ಲಿ? ಈ ದೆಹಲಿ ಅಂತ ಹೇಳ್ತೀವಿ. ಎಲ್ಲಿ? ದೆಹಲಿಯಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ 2025-26ನೇ ಹಣಕಾಸು ವರ್ಷದಲ್ಲಿ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯಕ್ಕೆ ಒಟ್ಟು ಎಷ್ಟು ಬಜೆಟ್ ಹಂಚಿಕೆ ಮಾಡಲಾಗಿದೆ ಅಂತ ಕೇಳಿದ್ರೆ ಎಷ್ಟು? ಸೊ ಇದು 830 ಕೋಟಿಯನ್ನು ಹಂಚಿಕೆ ಮಾಡಲಾಗಿದೆ. ಓಕೆ, ಆ್ಯಂಡ್ ದೆನ್ ಇದು ಬೇರೆ ಬೇರೆ ಯಾವುದಕ್ಕೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಸರ್ ಇದನ್ನು ನೋಡ್ಕೊಳ್ಳಿ, ಯಾಕೆಂದರೆ ನಾನು ಹೇಳಿರೋದು ಮಾತ್ರ ಅಲ್ಲ. ಓಕೆ, ಇಲ್ಲಿರೋದು ಸಹ ಸ್ಲೈಡಲ್ಲಿ ಇರೋದು ಸಹ ನೋಡ್ಕೊಳ್ಳಿ, ಸ್ಲೈಡಲ್ಲಿ ಇರೋದು ಬಿಟ್ಟು ನಾನು ಬಾಯಲ್ಲಿ ಹೇಳಿದ್ದು ಸಹ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಎಲ್ಲದರಿಂದನೇ ನಿಮಗೆ ಕ್ವಶನ್ಗಳು ರಿಪೀಟ್ ಆಗ್ತವೆ, ನಿಮ್ಮ ಸೆಲೆಕ್ಷನ್ ಆಗ್ತದೆ ಅಷ್ಟೇ. ಓಕೆ, ಸೊ ಸಚಿವಾಲಯದ ಒಟ್ಟು ಹಂಚಿಕೆ ಎಷ್ಟು ಅಂದರೆ 3794 ಕೋಟಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಖೇಲೋ ಇಂಡಿಯಾಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ 1000 ಕೋಟಿ ಅಂತ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಎಷ್ಟಿತ್ತು ಅಂದರೆ 800 ಕೋಟಿ ಇತ್ತು. ಈ ಕ್ವಶನ್ ಆಲ್ರೆಡಿ ಕೇಳಿದಾನೆ ಒಂದ್ಸರಿ. ಓಕೆ, ಒಂದಲ್ಲ 2 ಸರಿ ಕೇಳಿದಾನೆ ಈ ಪ್ರಶ್ನೆನ. ಆ್ಯಂಡ್ ದೆನ್ ಭಾರತೀಯ ಕ್ರೀಡಾ ಪ್ರಾಧಿಕಾರಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ 830 ಕೋಟಿ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ರಾಷ್ಟ್ರೀಯ ಕ್ರೀಡಾ ಒಕ್ಕೂಟಗಳಿಗೆ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 400 ಕೋಟಿ ಕೊಟ್ಟಿದ್ದಾರೆ. ಮೊದಲು ಎಷ್ಟು ಕೋಟಿ ಕೊಡ್ತಾ ಇದ್ರು? 340 ಕೋಟಿ ಕೊಡ್ತಾ ಇದ್ರು. ಆ್ಯಂಡ್ ದೆನ್ ನೆಕ್ಸ್ಟ್, ಯಾವ ಲೀಗ್ ಸ್ಪರ್ಧೆಯಲ್ಲಿ ನೀರಜ್ ಚೋಪ್ರಾ ಜಾವಲಿನ್ 90.23 ಮೀಟರ್ ಎಸೆದು 2ನೇ ಸ್ಥಾನ ಪಡೆದರು? ಸರ್ ನಮ್ಮ ಈ ಗೋಲ್ಡ್ ಮ್ಯಾನ್ ಇವಾಗ ಸಿಲ್ವರ್ ಮ್ಯಾನ್ ಆಗಿದ್ದಾನೆ ಅಂತ ನಾನು ನಿಮ್ಗೆ ಹೇಳಿದೆ. ಸರ್ ಸೊ ಯಾಕೆ ಹೇಳಿದೆ ಅಂತಂದರೆ ಇವ್ರು ರೀಸೆಂಟಾಗಿ ನೀರಜ್ ಚೋಪ್ರಾ ಏನಿದಾರಲ್ವ, ಸೊ ಇವರು ಆಡಿರ್ತಕ್ಕಂಥ ಎಲ್ಲ ಮ್ಯಾಚ್ಗಳಲ್ಲಿ ಮೀನ್ಸ್ ಇವರು ಸ್ಪರ್ಧೆ ಮಾಡಿರ್ತಕ್ಕಂಥ ಎಲ್ಲ ಲೀಗ್ಗಳಲ್ಲಿ ಹೇಗೆ ಅಂತಂದರೆ ಸೆಕೆಂಡೇ ಬಂದಿದ್ದಾರೆ ಇವರು. ಯಾರು? ನೀರಜ್ ಚೋಪ್ರಾ ಅವರು. ಸರ್ ಸೊ ಇಲ್ಲಿಯೂ ಸಹ ಯಾವುದು ಈ ಒಂದು ದೋಹಾದಲ್ಲಿ ನಡೆದಿರ್ತಕ್ಕಂತಹ ಡೈಮಂಡ್ ಲೀಗಲ್ಲೂ ಸಹ 90 ಮೀಟರ್ ಅವರ ಒಂದು ವೃತ್ತಿ ಜೀವನದಲ್ಲಿ ಅತಿ ಶ್ರೇಷ್ಠವಾಗಿ ಎಸ್ತಿರ್ತಕ್ಕಂಥ ಒಂದು ಬರ್ಚಿ ಇದು. ಎಷ್ಟು ದೂರ? 90.23 ಅಂತ ಹೇಳ್ತೀವಿ. ಇವನ್ ಹೇಳಬೇಕು ಅಂದರೆ ಪ್ಯಾರಿಸ್ ಒಲಿಂಪಿಕ್ಸಲ್ಲಿ ಇದಕ್ಕಿಂತ ಕಡಿಮೆ ಎಸೆದಿದ್ರು ಅವರು, 89 ಎಸೆದಿದ್ರು ಅಲ್ವಾ. ಸೊ ಇವಾಗ ಇದು 90ನ್ನ ಮೊದಲ ಬಾರಿಗೆ ಇವರು ಮುಟ್ಟಿದ್ದಾರೆ. ಸರ್ನಾ ಸೊ ಅದಕ್ಕೆ ಕೇಳ್ತಾನೆ ಅಂತ ನಿಮ್ಗೆ ಹೇಳಿದ್ದೆ, ಕರೆಂಟ್ ಅಫೇರ್ಸಲ್ಲೂ ಸಹ ನಾನು ನಿಮ್ಗೆ ಹೇಳಿದ್ದೀನಿ. ಸರ್ನಾ ಸೊ ನನ್ನ ಒಂದು ಗೆಸ್ ನಿಮಗೆ ಆಲ್ಮೋಸ್ಟ್ ರಾಂಗ್ ಆಗಲ್ಲ. ಓಕೆ, ಸೊ ಆಲ್ವೇಸ್ ಹೇಗೆ ಅಂತಂದ್ರೆ ಎಲ್ಲೋ ಒಂದು ಸರಿ ಕೇಳಿರ್ತಾನೆ, ಕೇಳ್ತಾರೆ. ಸೊ ಅದು ನೆನ್ಪಿಟ್ಕೊಳ್ಳಿ. ಡೈಮಂಡ್ ಲೀಗ್ನಲ್ಲಿ ಇವ್ರು ಏನಿದಾರಲ್ವಾ, ಈ ನೀರಜ್ ಚೋಪ್ರಾ ಅವರು 90.23 ಮೀಟರ್ ಎಸೆದು 2ನೇ ಸ್ಥಾನವನ್ನು ಪಡೆದಿದ್ದಾರೆ. ಓಕೆ, ಇದು ಸಹ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್, ಜನವರಿ 2025ರಲ್ಲಿ ಗುಜರಾತ್ನ ಯಾವ ನಗರದಲ್ಲಿ ಅಮಿತ್ ಶಾ ಪುರಾತತ್ವ ಅನುಭವ ವಸ್ತು ಸಂಗ್ರಹಾಲಯ, ಪ್ರೇರಣಾ ಸಂಕುಲ ಮತ್ತು ಕ್ರೀಡಾ ಸಂಕೀರ್ಣವನ್ನು ಉದ್ಘಾಟಿಸಿದರು? ಎಲ್ರಿ ಸರ್? ಈ ಒಂದು ವಡ್ನಗರ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್, ICC ಅಂಡರ್-19 ಮಹಿಳಾ T20 ವಿಶ್ವಕಪ್ನ ಗೆದ್ದವರು ಯಾರು? ನಮ್ಮ ಇಂಡಿಯನ್ಸ್ ರೀ. ಎಲ್ಲಿ ನಡೆದಿತ್ತು? ಮಲೇಷ್ಯಾದಲ್ಲಿ ನಡೆದಿತ್ತು. ಆ್ಯಂಡ್ ದೆನ್ ಆ ಲಾಸ್ಟಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ಒಂದು ಮಹಿಳೆ ಯಾರು? ನಮ್ಮ ತ್ರಿಷಾ ಅವ್ರಿ. ಯಾರು? ತ್ರಿಷಾ ಗೊಂಗಡಿ ಅಂತ ಹೇಳ್ತೀವಿ. ಸರಿನಾ? ಸೊ ಈ ಒಂದು ತ್ರಿಷಾ ಗೊಂಗಡಿ ಅವರು ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿದ್ರು ಫೈನಲಲ್ಲಿ, ಸಖತ್ತಾಗಿ ಹೇಳಿದ್ರು. ಓಕೆ, ಸೊ ಇವರು ಸಹ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಒಂದು ಸ್ಟೇಡಿಯಂ ನೋಡ್ಕೊಳ್ಳಿ. ಯಾವ ಸ್ಟೇಡಿಯಂ ಅಂತ ಹೇಳಿದ್ದೀನಿ ನಿಮಗೆ ಆಲ್ರೆಡಿ, ಇದನ್ನು ಹೇಳಿದ್ದೀನಿ ನಾನು. ಓಕೆ, ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವುದು? ಕ್ಲಾಂಗ್ನ ಪಾಂಡರಮನ್ನ ಬೇಯು ಮಾಸ್ ಓವಲ್ ಸ್ಟೇಡಿಯಂ ಅಂತ ಹೇಳ್ತೀವಿ. ಸರ್ ಯಾವುದು? ಓವಲ್ ಸ್ಟೇಡಿಯಂ ಎಲ್ಲಿದೆ? ಇದು ಮಲೇಷ್ಯಾದಲ್ಲಿ ಕಂಡುಬರುತ್ತೆ. ಓಕೆ, ಸೊ ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಸೊ ಇದರಲ್ಲೂ ಸಹ ನಾವು ಯಾರನ್ನ ಸೋಲಿಸಿದ್ದೀವಿ ಅಂದರೆ ಅಗೇನ್ ಇದೇ ಸೌತ್ ಆಫ್ರಿಕಾವನ್ನು ಸೋಲಿಸಿದ್ದೀವಿ. ಪಾಪ ಅವರಿಗೆ ನಾವು ಹಾರ್ಟ್ ಬ್ರೇಕ್ನ ನಾವೇ ಜಾಸ್ತಿ ಕೊಟ್ಟಿದ್ದೀವಿ ಸೌತ್ ಆಫ್ರಿಕಾ ಅವರಿಗೆ. ಓಕೆ, T20 ವರ್ಲ್ಡ್ ಕಪ್ ಆಗಿರಲಿ, ಬೇರೆ ಬೇರೆ ಕಪ್ಗಳಾಗಿರಲಿ, ಆ್ಯಂಡ್ ದೆನ್ ರೀಸೆಂಟಾಗಿ ಮಹಿಳೆಯರಲ್ಲಾಗಿರಲಿ. ಸರಿನಾ? ಸೊ ಅಲ್ಲಿ ಒನ್ ಡೇ ವರ್ಲ್ಡ್ ಕಪ್ಪಲ್ಲಿ ಸೊ ಆಲ್ಮೋಸ್ಟ್ ಅವ್ರಿಗೆ ಹಾರ್ಟ್ ಬ್ರೇಕ್ ಕೊಟ್ಟಿರ್ತಕ್ಕಂಥ ದೇಶ ಯಾವುದು ಅಂದರೆ ನಮ್ಮ ಇಂಡಿಯಾ ಅಂತಲೇ ಹೇಳ್ತೀವಿ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ, ಯಾಕೆಂದರೆ ನೀವು ಆಲ್ಮೋಸ್ಟ್ ಯಾವುದು ಗೊತ್ತಿರಲಿಲ್ವಾ, ಜಸ್ಟ್ ಈ ಸೌತ್ ಆಫ್ರಿಕಾ ಅಂತ ಹಾಕಿ ಫಸ್ಟ್ ರನ್ನರ್ ಅಪ್ನ. ಓಕೆ, ಯಾಕಂದರೆ ಈ ಫಸ್ಟ್ ರನ್ನರ್ ಅಪ್ ಆಗಿರೋರೇ ಸೌತ್ ಆಫ್ರಿಕಾದವರು ಮ್ಯಾಕ್ಸಿಮಮ್. ಇವಾಗ ರೀಸೆಂಟಾಗಿ 2020ರಿಂದ ಇಲ್ಲಿವರೆಗೂ ಆಲ್ಮೋಸ್ಟ್ ಇವರೇ ಆಗಿದ್ದಾರೆ. ಓಕೆ, ಆಲ್ಮೋಸ್ಟ್ ಹೇಳ್ತಾ ಇದ್ದೀನಿ, ಎಲ್ಲವಲ್ಲ ಆಲ್ಮೋಸ್ಟ್. ಓಕೆ, ನಿಮ್ಗೆ ಗೊತ್ತಿರಲಿಲ್ಲ ಅಂದರೆ ಸೌತ್ ಆಫ್ರಿಕಾ ಹಾಕ್ಬೋದು. ಸೊ ಇದಾಗಿತ್ತು ಇಲ್ಲಿವರೆಗೆ RRBD ಗ್ರೂಪ್ 8th ಡಿಸೆಂಬರ್ ಫಸ್ಟ್ ಶಿಫ್ಟಿನ RRBD ಗ್ರೂಪ್ ಎಕ್ಸಾಮ್ ಅನಾಲಿಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಆ್ಯಂಡ್ ದೆನ್ ದ ಜೋಶ್ ಬಂದಿದ್ರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೊ ಮಚ್.